ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಈಗ ನೇರವಾಗಿ ನಾವು ಇವತ್ತಿನ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೊಬೈಲ್ ಎಂಬ ಮೋಹಿನಿ ಅನ್ನುವಂತಹ ಒಂದು ಲೇಖನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಡಿ ರಾಮನಮಲಿ ಬರೆದಿರ್ತಕ್ಕಂತಹ ಒಂದು ಲೇಖನ. ಅಂದ್ರೆ ಈ ಆಶಯ ಯಾವ ರೀತಿ ಇದೆ, ಏನ್ ಹೇಳುತ್ತೆ ಆಶಯ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಪುರಾಣದ ಕಥೆಗಳಲ್ಲಿ ಅಥವಾ ಜನಪದ ಕಥೆಗಳಲ್ಲಿ ಅತಿ ಮಾನುಷವಾದಂತಹ ಶಕ್ತಿಯೊಂದು ಆಕೃತಿ ರಹಿತವಾಗಿ ಮಾತನಾಡಿದಾಗ ಅದನ್ನ ಅಶರೀರವಾಣಿ ಅಂತ ಕರಿತಾ ಇದ್ರು. ಅಂದ್ರೆ ಆ ಯಾವುದೇ ಇಲ್ಲಿ ವ್ಯಕ್ತಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಆ ರೀತಿ ಇರ್ತಕ್ಕಂತಹ ಒಂದು ವಾಣಿಯನ್ನ ಅಥವಾ ಮಾತನ್ನ ಅಶರೀರವಾಣಿ ಅಂತ ಕರಿತಾ ಇದ್ರು. ಹಾಗೇನೆ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸಕ್ಕಿಂತ ಮೊದಲು ಆ ಕೊಳದಲ್ಲಿ ನೀರು ಕುಡಿಯಲು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಶರೀರವಾಣಿ ನೀರು ಕುಡಿಯುವುದನ್ನ ನಿಲ್ಲಿಸುತ್ತದೆ ಎನ್ನುವಂತಹ ಸನ್ನಿವೇಶಗಳನ್ನ ಗಮನಿಸಿದ್ದೇವೆ. ಹಾಗೇನೆ ಹಿಂದೆ ನಾರದ ಮಹರ್ಷಿಗಳು, ನಾರದ ಎಂಬಂತಹ ಪಾತ್ರ ಪುರಾಣಗಳಲ್ಲಿ ಸ್ವರ್ಗ, ಮರ್ತ್ಯ ಹಾಗೆ ಪಾತಾಳ ಲೋಕದ ಸಂದೇಶವನ್ನ ಇಲ್ಲಿ ತಿಳಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನ ನೀಡುವಂತಹದ್ದು, ಈ ರೀತಿ ಮಾಹಿತಿಗಳು ಹಿಂದೆ ಇರ್ತಕ್ಕಂತಹವು. ಆದ್ರೆ ಇವತ್ತೇನಾಗ್ತಾ ಇದೆಯಪ್ಪ ಅಂದ್ರೆ, ಇನ್ನೂ ನಾವು ಮುಂದುವರೆದಂತೆ ಗಮನಿಸಿದ್ರೆ ಕಾಳಿದಾಸ ತನ್ನ ಮೇಘದೂತ ಅನ್ನುವಂತಹ ಕೃತಿಯಲ್ಲಿ ಯಕ್ಷ ಮತ್ತೆ ಯಕ್ಷಿಯರ ಕತೆ ಬರೆಯುವಾಗ ಆ ಮೋಡಗಳ ಮುಖಾಂತರ ಸಂದೇಶವನ್ನ ಕಳಿಸುವಂತಹ ಒಂದು ಕಲ್ಪನೆಯನ್ನ ಮಾಡ್ತಾನೆ. ಇದೆಲ್ಲವನ್ನ ನಾವು ತ್ರೇತಾಯುಗದಲ್ಲಿ, ಕೃತಾಯುಗದಲ್ಲಿ, ದ್ವಾಪರಾಯುಗದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಲಿಯುಗದಲ್ಲಿ ಅಥವಾ 21ನೇ ಶತಮಾನದಲ್ಲಿ ಎಷ್ಟರ ಮಟ್ಟಿಗೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದೇವೆ ಅನ್ನೋದನ್ನ ಈ ಲೇಖನದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ನೋಡಿ, ಇಂದು ಮೊಬೈಲ್ ಕೈಪಿಡಿಗಳವರೆಗೆ ನಾವು ವಿಜ್ಞಾನ ಮುಂದುವರೆದಿದೆ. ಈ ಮೊಬೈಲ್ ಅಂತಕ್ಕಂಥದ್ದು ಒಂದ್ ರೀತಿ ಮೋಹಿನಿಯ ರೀತಿಯಲ್ಲಿ, ಅಥವಾ ಈ ಮೊಬೈಲ್ ಅನಿವಾರ್ಯವೋ, ಅವಶ್ಯಕತೆಯೋ, ಅನುಕೂಲವೋ, ಅನಾನುಕೂಲವೋ ಅನ್ನುವಂತಹ ವಿಚಾರಗಳನ್ನೆಲ್ಲ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಲೇಖಕರಿಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಬಂದಂತ ಸಂದರ್ಭದಲ್ಲಿ, ಏ ಮಾವ, ಅಕ್ಕ ಅದಾಳ ಅನ್ನೋ, ಸ್ವಲ್ಪ ಫೋನ್ ಕೊಡು ಮಾತಾಡ್ಬೇಕು ಅನ್ನುವಂತಹ ಒಂದು ಯಾವುದೋ ಒಂದು ಅನ್ನೋನ್ ನಂಬರ್ ಅಥವಾ ಇಲ್ಲಿ ರಾಂಗ್ ನಂಬರ್ ಬರುತ್ತೆ. ಆಗ ಲೇಖಕರು ತಾಳ್ಮೆಯಿಂದನೆ, ಯಾರಪ್ಪ ನೀನು, ಯಾರ್ ಬೇಕು ಏನು ಅಂತ ಹೇಳಿದಾಗ ಆ ಕಡೆ ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇಷ್ಟೇ ಹೇಳೋದು, ಜಲ್ದಿ ಅಕ್ಕನ್ ಕೊಡು, ಅರ್ಜೆಂಟ್ ಐತೆ ಮಾತಾಡ್ಬೇಕು ಅಂತಕ್ಕಂಥದ್ದು. ಲೇಖಕರಿಗೆ ತಾಳ್ಮೆ ರೇಗೋಗುತ್ತೆ. ನೀನು ಯಾ ನಂಬರ್ ಫೋನ್ ಮಾಡಿದ್ಯಪ್ಪ, ಯಾರ್ ಬೇಕಿತ್ತು ಅಂತ ಕೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಯಾವುದೇ ಉತ್ತರವನ್ನ ಹೇಳ್ತಾ ಇಲ್ಲ. ಅವನು ನೇರವಾಗಿ ಸುಂದ್ರಕ್ಕನು ಕೊಡೋ ಫೋನ್ ಅಂತಾರ. ಇಲ್ಲಿ ಲೇಖಕರು ಹೇಳ್ತಾರೆ, ಸುಂದ್ರಕ್ಕನೂ ಇಲ್ಲ, ಇಂದ್ರಕ್ಕನೂ ಇಲ್ಲ, ಇದು ರಾಂಗ್ ನಂಬರ್ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶ. ನೋಡಿ, ಮೊಬೈಲ್ ಯಾವ ರೀತಿಯಾದಂತಹ ಒಂದು ತೊಂದರೆಯನ್ನ ಕೊಡ್ತು ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ದಿನ ಏನಾಯ್ತು, ಇಲ್ಲಿ ಒಂದು ಯಾರೋ ಹೆಂಗಸು ಫೋನ್ ಮಾಡಿದ್ರೆ, ಒಂದು ಹೆಣ್ಣು ಧ್ವನಿ, ಎಣ್ಣ ಚಂದ್ರಕ್ಕನ್ ಕರಿಯಣ್ಣ ಅಂತ ಫೋನ್ ಮಾಡಿದ್ರು ನಿರೂಪಕರಿಗೆ. ಆಗ ನಿರೂಪಕರು, ಯಾ ಚಂದ್ರಕ್ಕ, ಏನ್ ಕತೆ ಏನು ಮತ್ತೆ ಪ್ರಶ್ನೆ ಮಾಡಿದ್ರು. ನೋಡಮ್ಮ, ಇದು ರಾಮಣ್ಣನ ಮನೆ, ಇಲ್ಲಿ ಇಲ್ಲಿ ಹಾಗೇನೆ ಸುಂದ್ರಿ ಯಾರು ಇಲ್ಲ ತಾಯಿ ಅಂತ ಕೂಲಾಗಿ ಹೇಳಿದ್ರು. ಸರಿ, ಹೇಳಾದ್ಮೇಲೆ ಮತ್ತೆ ಆ ಕಡೆಯಿಂದ ಆ ಹೆಣ್ಣು, ಆ ಹೆಂಗಸಿನ ಧ್ವನಿ ಅಲ್ಲಿ ಬೈತಾ ಇದ್ರಿ, ಏ ನಾಗಿ, ಇಲ್ಲಿ ಮಿಂಡ್ರುಗಳ್ಳಿ, ಯಾಕೆ ಈ ನಂಬರ್ ನೋಡ್ದ, ಯಪ್ಪ ಒಳ್ಳೇದಾಗಿತ್ತು ಸರ್ ಆಯ್ತು, ಇನ್ಯಾರಾಗಿದ್ರೆ ಬೈತಾ ಇದ್ರು. ಈ ತರದ ಆಡು ಭಾಷೆಯಲ್ಲಿ ಅಲ್ಲಿ ಬೈತಾ ಇರ್ತಕ್ಕಂಥದ್ದು. ಹಾಗೇನೆ ಎಲ್ಲೋ ಒಂದ್ ಕಡೆ ತಪ್ಪಿದ ಕರೆಗಳು ಲೇಖಕರಿಗೆ ಯಾವ ರೀತಿ ಇಲ್ಲಿ ತೊಂದರೆಯನ್ನ ಕೊಟ್ಟು ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇವತ್ತು ಮೊಬೈಲ್ ಇಲ್ಲದ ಮನೆಯಿಂದ ಇಲ್ಲಿ ಯಾವುದೇ ರೀತಿಯಾದಂತ ಎಲ್ಲಾರ ಮನೆಯಲ್ಲಿಯೂ ಕೂಡ ಇವತ್ತು ಮೊಬೈಲ್ ಇದೆ. ಅದಕ್ಕೆ ಹೇಳೋದು, ಹಿಂದೆ ನಾವು ಸಾವಿಲ್ಲದ ಮನೆಯ ಸಾಸಿವೆಯನ್ನ ತೆಗೆದುಕೊಂಡು ಬನ್ನಿ ಅಂತಕ್ಕಂಥದ್ದು ವಿಚಾರವನ್ನ ನಾವು ನೋಡಿದಾಗ, ಇವತ್ತು ಮೊಬೈಲ್ ಇಲ್ಲದ ಮನೆಯ ಸಾಸಿವೆಯನ್ನ ತಾರವ್ವ ಅಂತಕ್ಕಂಥದ್ದು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಮೊಬೈಲ್ ಅಂತಕ್ಕಂಥದ್ದು ಮನೆ ಮಾಡಿದೆ. ಹಾಗಾದ್ರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ
ಒಂದ್ ಕಡೆ ನಾನಾ ಅವಾಂತರಗಳನ್ನ ಸೃಷ್ಟಿಸಿದೆ, ಹಾಸ್ಯಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಹಾಗೇನೆ ಎಲ್ಲೋ ಒಂದ್ ಕಡೆ ಕೋಪಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಮೊಬೈಲ್ ಬೋರೇಗೌಡನ ಹತ್ತಿರನೂ ಇದೆ, ನಿರೂಪಕರು ಹೇಳ್ತಾರೆ ಬೋರೇಗೌಡನ ಹತ್ತಿರನೂ ಇದೆ, ರೈತನ ಹತ್ತಿರನೂ ಇದೆ, ಕೂಲಿಕಾರನ ಹತ್ತಿರನೂ ಇದೆ. ಹಾಗೇನೆ ತರಕಾರಿ ಮಾರುವವರು, ಡ್ರೈವರ್, ಪ್ರತಿಯೊಬ್ಬರು, ಅಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಇವತ್ತು ಸರ್ವಂತರ್ಯಾಮಿಯಾಗಿದೆ ಅಂತ, ಪ್ರತಿಯೊಬ್ಬರಿಗೂ ಅನಿವಾರ್ಯ ಮತ್ತೆ ಅವಶ್ಯಕತೆ ಎನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಹಿಂದೆ ನೇಗಿಲು ಇಲ್ಲ ಒಂದ್ ಕಡೆ ಹೊಲ ಹುಡುವಂತಹ ವ್ಯಕ್ತಿಯ ಕೈಯಲ್ಲೂ ಕೂಡ, ಇವತ್ತು ರೈತನ ಕೈಯಲ್ಲೂ ಕೂಡ ಇಲ್ಲಿ ಮೊಬೈಲ್ ಇರ್ತಕ್ಕಂಥದ್ದು. ಆರೆ, ಗುದ್ದಲಿ, ಸನಿಕೆ, ಎರಟ್ಟೆ ಇವೆಲ್ಲವೂ ಇವತ್ತಿಂದು ಮೊಬೈಲ್ ಆಗೋಗಿದೆ. ಪ್ರತಿಯೊಂದು ವಿಚಾರಕ್ಕೆ ಅಧಿಕಾರಿಗಳಿಂದ ಹಿಡಿದು ಉದ್ಯೋಗಾಧಿಪತಿಗಳಿಂದ ಪ್ರತಿಯೊಬ್ಬರಲ್ಲಿಯೂ ಕೂಡ ಇವತ್ತು ಮೊಬೈಲ್ ಅವಶ್ಯಕತೆಯಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಈ ಮೊಬೈಲ್ ಅಂತಕ್ಕಂಥದ್ದು ಅಲ್ಲಾವುದ್ದೀನನ ಅದ್ಭುತ ದ್ವೀಪ ಇದ್ದಂಗ ಆಗೋಗಿದೆ. ಯಾಕೆಂದ್ರೆ ಹಿಂದೆ ಗಮನಿಸಿದಂತೆ ದೂರವಾಣಿ ಇದ್ದಂತಹ ಕಾಲದಲ್ಲಿ, ಲ್ಯಾಂಡ್ ಲೈನ್ ಇದ್ದಂತಹ ಕಾಲದಲ್ಲಿ, ಈಗ ಯಾರೋ ಒಬ್ರು ಫೋನ್ ಮಾಡ್ತಾ ಇದ್ರು, ಅವ್ರ ಸಂಬಂಧಿಕರು, ಅವ್ರು ಇನ್ನೆಲ್ಲೋ ಇರ್ತಾರೆ, ಅವ್ರನ್ನ ಕರೆದು ಅವ್ರಿಗೆ ಒಂದ್ 5 ನಿಮಿಷ ಇರಿ, ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಫೋನ್ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಮುಖಾಮುಖಿ ಇಲ್ಲಿ ಮಾತನಾಡುವಂತಹ ಅವಕಾಶ ಇರಲಿಲ್ಲ. ಆದ್ರೆ ಇವತ್ತು ನೇರವಾಗಿ ಮುಖಾಮುಖಿ ಮಾತನಾಡುವಂತಹ ಅವಕಾಶ ಇದೆ. ಯಾಕೆಂದ್ರೆ ಪ್ರತಿಯೊಂದು ಮೊಬೈಲ್ಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅನೇಕ ಕಂಪನಿಗಳಿವೆ, ರಿಲಯನ್ಸ್ ಇರ್ಬೋದು, ಏರ್ಟೆಲ್ ಇರ್ಬೋದು, ವಡಾಫೋನ್ ಇರ್ಬೋದು, ಹಾಗೇನೆ ಡಕೋಮಾ, ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಒಂದು ನೆಟ್ವರ್ಕ್, ಟೆಲಿಕಾಂ ನೆಟ್ವರ್ಕ್ಗಳು ಇರ್ಬೋದು. ಹೀಗೆ ಹಿಂದೆ ಏನಾಗ್ತಾ ಇತ್ತಪ್ಪ ಅಂದ್ರೆ 10, 50ಕ್ಕೆ ಈ ರೀತಿ ಕರೆನ್ಸಿ ಇತ್ತು. ಇವತ್ತು ಕೂಡ ಈಗ 20ನೇ ಶತಮಾನದ ಆರಂಭದಲ್ಲಿ, ಹಾಗೇನೆ 21ನೇ ಶತಮಾನದಲ್ಲಿ ಇವತ್ತು ಈ ಕಾಲಘಟ್ಟದಲ್ಲಿ ಏನಪ್ಪಾ ಅಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಸರ್ವಂತರ್ಯಾಮಿ ಅಂದ್ರೆ ಪ್ರತಿಯೊಬ್ಬರ ಹತ್ರ ಇದೆ. ಪ್ರತಿಯೊಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದ್ರಲ್ಲೂ ಆಧುನಿಕ ಯುಗದಲ್ಲಿ ಇವಾಗ ನಾವು ಏನ್ ಮಾಡ್ಬೋದು, ಚಾಟ್ GPT ಇರ್ಬೋದು, ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಈ AI ಅಂತಕ್ಕಂಥದ್ದು, ಹಾಗೇನೆ ಅನೇಕ ತಂತ್ರಾಂಶಗಳು, ತಂತ್ರಜ್ಞಾನಗಳು ಅಳವಡಿಕೆಯಾಗಿ ಮನುಷ್ಯ ಇವತ್ತು ಒಂದ್ ಕಡೆ ಬುದ್ಧಿಜೀವಿ ಆಗಿದ್ದಾನೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅದ್ರೊಳಗೂ ಈ ಮೊಬೈಲ್ ನಿಂದ ಹಲವಾರು ಪ್ರಯೋಜನಗಳು ಕೂಡ ಇವೆ. ಏನು ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಇದೊಂದ್ ರೀತಿ ಕೈವಾಣಿ ಅಂತ, ಕೈಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ. ಹಿಂದೆ ಈ ಕೀಪ್ಯಾಡ್ ಮೊಬೈಲ್ಗಳು ಇರ್ತಿದ್ವು, ನೋಕಿಯಾ ಈ ತರದವು. ಇವಾಗ ನಾವು ಸ್ಮಾರ್ಟ್ ಆಗ್ಬಿಟ್ಟಿದೀವಿ. ಹಾಗಾಗಿ ಇಲ್ಲಿ ಮೊಬೈಲ್ ಒಂದ್ ಕಡೆ ವ್ಯಾಪಾರ ವಹಿವಾಟಿನ ಸಂದೇಶಗಳಾಗಿರ್ಬೋದು, ಹಾಗೇನೆ ಕ್ಷಣಾರ್ಧದಲ್ಲಿಯೇ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥದ್ದು, ದೂರದಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಮೂಲೆಯಲ್ಲಿ, ಅಮೆರಿಕ ಅನ್ನುವಂತಹ ಒಂದು ದೇಶದಲ್ಲಿ ಏನೇ ನಡೀತಾ ಇರ್ತಕ್ಕಂತಹ ವಿಚಾರಗಳನ್ನು ನಾವು ಕ್ಷಣಾರ್ಧದಲ್ಲಿಯೇ ತಿಳ್ಕೊಳ್ತಕ್ಕಂಥದಕ್ಕೆ ಸಹಾಯವಾಗಿದೆ. ಹಾಗೇನೆ ಹದಿವಯಸ್ಸಿನ ಹುಡುಗ ಹುಡುಗಿಯರ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಸಾಧನ ಯಾವ್ದಪ್ಪ ಅಂತಂದ್ರೆ ಮೊಬೈಲ್. ಹಾಗೇನೆ ಕಾಲೇಜು ವಿದ್ಯಾರ್ಥಿಗಳ ಕನಸು ಸಾಕಾರಗೊಳ್ಳುವ ಅಥವಾ ಪ್ರೀತಿಯ ಕೈವಾಣಿಯಾಗಿದೆ ಈ ಮೊಬೈಲ್ ಅಂತಕ್ಕಂಥದ್ದು. ಹಾಗೇನೆ ಈ ಮೊಬೈಲ್ ಅನೇಕ ಇವ್ರು ಬಳಸ್ತಕ್ಕಂತ ಕೆಲವೊಂದು ಪರಿಗಳನ್ನ ಗಮನಿಸೋದಾದ್ರೆ, ಕೆಲವರು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕಲ್ಲಿ ಹೋಗ್ತಿದಂಗೆ ಇದಕ್ಕಿದ್ದಾಗೆ ಯಾವ್ದೋ ಒಂದು ಫೋನ್ ಬಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ ರೀತಿಯಲ್ಲಿ ಈ ಪೀಸಾ ಗೋಪುರದಂತೆ ಬಾಗಿ ಅದ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಹೇಗೆ, ಅದ್ರ ಪರಿವೇ ಇಲ್ಲದೆ ಬೇರೆ ಇಲ್ಲಿ ಆಪೋಸಿಟ್ ಬರ್ತಕ್ಕಂಥ ವಾಹನ ಅವ್ರಿಗೇನಾದ್ರೂ ತೊಂದರೆ ಆಗುತ್ತಾ ಅಂತಕ್ಕಂಥದ್ದು ಅದನ್ನ ಗಮನಿಸೋದೇ ಇಲ್ಲ. ಹಾಗೇನೆ ನಾವು BMTC, KSRTC ಬಸ್ಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಹೆಚ್ಚು ಜೋರು ಧ್ವನಿಯಲ್ಲಿ ಅವರು ಹಾಡುಗಳನ್ನ ಚಲನಚಿತ್ರ ಗೀತೆಯನ್ನ ಹಾಕ್ತಕ್ಕಂಥದ್ದು, ಭಕ್ತಿ ಗೀತೆಗಳನ್ನ ಹಾಕ್ತಕ್ಕಂಥದ್ದು, ಹಾಗೇನೆ ಜೋರು ಧ್ವನಿಯಲ್ಲಿ ಮಾತನಾಡ್ತಕ್ಕಂಥದ್ದು, ಇದೆಲ್ಲಾ ಅನೇಕ ಕಿರಿಕಿರಿಯನ್ನು ಕೂಡ ಮೊಬೈಲ್ ಇಲ್ಲಿ ನಮ್ಮ ಮನುಷ್ಯನಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ವಿದ್ಯಾವಂತರೆನಿಸಿಕೊಂಡವರು, ಬುದ್ಧಿಜೀವಿಗಳು ಅನಿಸಿಕೊಂಡವರು, ಈಗ ಯಾವುದೋ ಒಂದು ಸಭೆ ನಡೀತಾ ಇರುತ್ತೆ, ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಒಂದು ಇಲ್ಲಿ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಗಣ್ಯ ವ್ಯಕ್ತಿಗಳು ಏನ್ ಮಾಡ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ತಾ ಕುತ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ನಾವು ಎಲ್ಲ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಬಂದಿದೀವಿ ಎನ್ನುವಂತಹ ಒಂದು ಸೌಜನ್ಯನೂ ಒಂದು ಶಿಸ್ತುನು ಕೂಡ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಅವರು ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ರೀತಿಯಾದಂತಹ ಕೆಲವೊಂದು ಕಿರಿಕಿರಿ ಮೊಬೈಲ್ ನಿಂದ ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಇನ್ನೂ ಮುಂದುವರೆದಂತೆ ನಾವು ನೋಡೋದಾದ್ರೆ, ಕೆಲವರು ಈ ಮೊಬೈಲ್ ಅಂತಕ್ಕಂಥದ್ದು ಎಲ್ಲಿಗ್ ಬೇಕಾದ್ರೂ ನಾವು
ತಗೊಂಡೋಗ್ಬೋದು. ಇದ್ರಿಂದ ಕೆಲವೊಂದ್ ಸಾರಿ ತಮಾಷೆ ಆಗ್ಬೋದು. ಯಾಕೆಂದ್ರೆ ಮೊದಲನೇ ತಲೆಮಾರಿನ ಮೊಬೈಲ್ಗಳು ನಾವು ಏನ್ ಮಾಡ್ತೀವಿ ನೋಕಿಯಾ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಅವು ಸದಾ ಒಂದ್ ಕಡೆ ವಿರಾಜಮಾನವಾಗಿ ಎಲ್ಲೆಂದರಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಮಾತನಾಡ್ತಕ್ಕಂಥದ್ದು, ಹಾಗೇನೆ ಕೆಲವೊಂದ್ ಸರಿ ಯಾವುದೋ ಒಂದು ರಾಂಗ್ ನಂಬರ್ಗೆ ಫೋನ್ ಮಾಡ್ತಕ್ಕಂಥದ್ದು, ಅಲ್ಲೆಲ್ಲ ಒಂದ್ ಕಡೆ ಆ ವ್ಯಕ್ತಿ ಮತ್ತೆ ಫೋನ್ ಮಾಡಿ ಇಲ್ಲಿ ಬೈತಕ್ಕಂಥದ್ದು, ಅಥವಾ ಹೊಸ ಫೋನ್ ತಗೊಂಡಾಗ ನಾವು ಬೇರೆಯವರಿಗೆ ಈ ಸಂದೇಶಗಳನ್ನ ಕಳಿಸಿ ನಾವು ಬೇರೆ ನಂಬರ್ ಅನ್ನ ತೆಗೆದುಕೊಂಡಿದೀವಿ ಅಂತ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಇವೆಲ್ಲವೂ ಈ ಮೊಬೈಲ್ ಅಲ್ಲಿ ನಡೀತಾ ಇದೆ. ಈ ಮೊಬೈಲ್ ನಿಂದ ಯುವಕರು ಇಲ್ಲಿ ಅನೇಕ ಅನಾನುಕೂಲಕ್ಕೆ ಇಲ್ಲಿ ತುತ್ತಾಗ್ತಾ ಇದ್ರು. ಉದಾಹರಣೆಗೆ ಯಾರಿಗೋ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿರ್ತಕ್ಕಂತಹ ಸಂದೇಶವನ್ನ ರವಾನೆ ಮಾಡ್ತಕ್ಕಂಥದ್ದು, ಹೀಗೆ ಅದರಿಂದ ಎಲ್ಲೋ ಒಂದ್ ಕಡೆ ಆ ಅವರು ಪೊಲೀಸರು ಅವರನ್ನ ಬಂಧಿಸ್ತಕ್ಕಂತಹ ಪ್ರಸಂಗಗಳನ್ನ ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮತ್ತೆ ಅನಾನುಕೂಲ. ಯಾಕೆಂದ್ರೆ ನಾವು ಹೇಗೆ ಅದನ್ನ ಉಪಯೋಗಿಸುವ ಹಾಗೆಲ್ಲ ಅದು ನಮಗೆ ಸಹಾಯ, ಅನುಕೂಲ ಮತ್ತೆ ಅನಾನುಕೂಲ ಮಾಡುತ್ತೆ ಅಂತಕ್ಕಂತಹ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಮೊಬೈಲ್ ಅಂತಕ್ಕಂಥದ್ದು ಒಂದ್ ರೀತಿ ಸಣ್ಣ ಕಂಪ್ಯೂಟರ್ನಂತೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗೇನೆ ಅದು ಮೊಬೈಲ್ ಎಂಬ ಒಂದು ಮೋಹಿನಿ ಯಾವಾಗ್ಲೂ ನಮ್ಮ ಜೊತೆಲೆ ಇರುತ್ತೆ. ಕೆಲವರು ಜೋಬಲ್ಲಿ ಇಟ್ಕೊಳ್ತಾರೆ. ಹಿಂದೆ ಸಣ್ಣ ಸಣ್ಣ ಮೊಬೈಲ್ ಬಂದಂತ ಸಂದರ್ಭದಲ್ಲಿ ಆ ಬೆಲ್ಟ್ಗೆ ಅವ್ರೇನ್ ಮಾಡ್ತಾರೆ, ಸೊಂಟಕ್ಕೆ ಇಲ್ಲಿ ಅದಕ್ಕೊಂದು ಪಾಕೆಟ್ ಮಾಡ್ಕೊಂಡು ಆ ಪಾಕೆಟ್ ಅಲ್ಲಿ ಇಟ್ಕೊಳ್ತಕ್ಕಂತಹ ಸನ್ನಿವೇಶಗಳಿತ್ತು. ಇವತ್ತು ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹ್ಯಾಂಡ್ರೈಡ್ ಫೋನ್ ಬಂದು ಇವತ್ತು ನಾವು ಅದರಿಂದ ಸ್ವಲ್ಪ ದೂರ ಇದೀಗ ಬದಲಾವಣೆ ಆಗಿದ್ದೀವಿ. ನಾನು ಆಲ್ರೆಡಿ ಹೇಳ್ದ ಹಾಗೆ ಈಗ ಎಐ ಅನ್ನುವಂತಹ ಈ ಕೃತಕ ಬುದ್ಧಿಮತ್ತೆ ಎನ್ನುವಂತಹ ಒಂದು ತಂತ್ರಜ್ಞಾನ ಬಂದು ಇಡೀ ಮನುಷ್ಯನ ಬದುಕನ್ನ ಇನ್ನೂ ಬದಲಾವಣೆ ಮಾಡಿದೆ ಅಂತಕ್ಕಂಥದ್ದು. ಹಾಗಾಗಿ ಹಿಂದೆ ಮಿಸ್ ಕಾಲ್ ಕೊಡ್ತಾ ಇರ್ತಕ್ಕಂತಹ ಸನ್ನಿವೇಶಗಳಿದೆ. ಯಾಕೆಂದ್ರೆ ಕೆಲವರು ಹಿಂದೆ ಈ ಕೀಪ್ಯಾಡ್ ಮೊಬೈಲ್ಗಳಿದ್ದಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಅವಾಗ ಒಂದ್ಸರಿ ಕಾಲ್ ಮಾಡಿದ್ರೆ ₹1 50 ಆ ತರ ಕಟ್ ಆಗ್ತಾ ಇತ್ತು. ಆಗ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಮಗೆ ಕಾಯಿನ್ ಬೂತ್ ಗಳಿದ್ದು, STD ಬೂತ್ ಗಳಿದ್ದು. ಆಗ ಕಾಯಿನ್ ಬೂತ್ ಅಲ್ಲಿ ₹1 ಹಾಕಿದ್ರೆ 1 ನಿಮಿಷಗಳ ಕಾಲ ಮಾತಾಡ್ಬೋದಾಗಿತ್ತು. ಆ ಒಂದು ಕಾಲಘಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಮನುಷ್ಯ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಮುಖಾಮುಖಿ ಚರ್ಚೆ ಮಾಡೋದಕ್ಕೆ ಆಗ್ತಾ ಇರಲ್ಲ. ಆದ್ರೆ 21ನೇ ಶತಮಾನದ ಈ ಕಾಲಘಟ್ಟದಲ್ಲಿ ಅವನು ಮುಖಾಮುಖಿಯಾಗಿ ಚರ್ಚೆಯನ್ನ ಮಾಡ್ಬೋದು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋದ್ರೆ ಈ ಮಿಸ್ ಕಾಲ್ ಅನ್ನುವಂತಹದ್ದು ಇವತ್ತು ಎಲ್ಲೋ ಒಂದ್ ಕಡೆ ಯಾರು, ಯಾಕಂದ್ರೆ ಹಿಂದೆ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ಮಿಸ್ ಕಾಲ್ ಕೊಡ್ತಕ್ಕಂಥದ್ದು. ಇವ್ರು ಮಿಸ್ ಕಾಲ್ ಕೊಟ್ಟಾಗ ಅವರೆಲ್ಲ ಒಂದ್ ಕಡೆ ರಿಸೀವ್ ಮಾಡ್ಬಿಟ್ಟು ಮಾತಾಡದೆ ಹೋದ್ರು ಅಲ್ಲಿ ಹಣ ಕಟ್ಟಾಗ್ತಕ್ಕಂಥದ್ದು, ಇದೆಲ್ಲವೂ ನಡೀತಾ ಇತ್ತು. ಆದ್ರೆ ಈಗ ಇದೆಲ್ಲ ನಾವು ಒಟ್ಟಾರೆಯಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಪುರಾಣದ ಕಾಲದಲ್ಲಿ ಏನಾದ್ರೂ ಮೊಬೈಲ್ ಇದ್ದಿದ್ರೆ ಏನೆಲ್ಲ ಅವಾಂತರಗಳು ತಪ್ತಿದ್ದೋ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನೋಡಿ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಮೊಬೈಲ್ ಹ್ಯಾಂಡ್ಸೆಟ್ ಇದ್ದಿದ್ರೆ ಅಥವಾ ಆಂಡ್ರಾಯ್ಡ್ ಫೋನ್ ಇದ್ದಿದ್ರೆ ಸೀತೆಯ ಅಪಹರಣ ಆಗ್ತಾ ಇರಲಿಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಶಕುನಿ ಕುತಂತ್ರವನ್ನ ಮಾಡ್ತಿರ್ಲಿಲ್ವೇನೋ ಅನ್ನುವಂತಹ ವಿಚಾರ ಆಗಿರ್ಬೋದು. ಹಾಗೆ ಹನುಮಂತ ಸೀತಾಮಾತೆಗೆ ಅಶೋಕವನಕ್ಕೆ ಜಂಗಮವಾಣಿಯಿಂದ ಸಂಪರ್ಕ ಬೆಳೆಸುತ್ತಿದ್ದನೋ. ಯಾಕೆಂದ್ರೆ ಸೀತಾಮಾತೆಯನ್ನ ರಾವಣನು ಎಲ್ಲೋ ಒಂದ್ ಕಡೆ ಅಪಹರಿಸಿ ಅಶೋಕವನದಲ್ಲಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹನುಮಂತ ಹೋಗಿ ಕರ್ಕೊಂಡ್ ಹನುಮಂತನ ಹತ್ರ ಮೊಬೈಲ್ ಫೋನ್ ಇದ್ದಿದ್ರೆ ನೇರವಾಗಿ ಸಂಪರ್ಕವನ್ನ ಮಾಡ್ತಾ ಇದ್ದ ಅಂತಕ್ಕಂಥ ವಿಚಾರವನ್ನ. ಹಾಗೇನೆ ಪಗಡೆ ಆಟದಲ್ಲಿ ಇಲ್ಲಿ ಪಾಂಡವರು ಕೌರವರಿಗೆ ಎಲ್ಲ ಒಂದ್ ಕಡೆ ಸೋತು ವನವಾಸಕ್ಕೆ ಹೋಗುತ್ತಿರ್ಲಿವೇನೋ. ಯಾಕಂದ್ರೆ ಪಾಂಡವರು ಇಲ್ಲಿ ಕೌರವರಿಂದ ಸೋತು ಈ ಪಗಡೆ ಆಟದಲ್ಲಿ ವನವಾಸಕ್ಕೆ ಹೋಗ್ತಾ ಇರ್ಲಿವೇನೋ. ಆಗಿನ ಕಾಲದಲ್ಲಿ ಮೊಬೈಲ್ ಇದ್ದಿದ್ರೆ, ದ್ವಾಪರ ಯುಗದಲ್ಲಿ ಕೃತಾಯುಗದಲ್ಲಿ ಮೊಬೈಲ್ ಇದ್ದಿದ್ರೆ ಈ ಎಲ್ಲ ಅವಾಂತರಗಳು ತಪ್ತಿದ್ದು ಅಂತಕ್ಕಂಥದ್ದು ಇಲ್ಲಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಇವತ್ತಿನ ದಿನದಲ್ಲಿ ಮನುಷ್ಯನನ್ನ ಇಲ್ಲಿ ಮೊಬೈಲ್ ಅನ್ನುವಂತಹ ಈ ಒಂದು ಸಾಧನ ಏನಿದೆ, ಈ ಸಾಧನ ನಿಯಂತ್ರಿಸ್ತಾ ಇದೆ. ಇಡೀ ಮನುಷ್ಯನನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸಾಧನ ಇದ್ರೆ ಅದು ಮೊಬೈಲ್ ಫೋನ್ ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಪುರಾಣ ಕಾಲಘಟ್ಟದಲ್ಲಿ ಮೊಬೈಲ್ ಇದ್ದಿದ್ರೆ ಯಾವೆಲ್ಲ ಒಂದು ಸಂದರ್ಭ ಸನ್ನಿವೇಶಗಳು ತಪ್ತಾ ಇದ್ದು ಅಂತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದು. ಹಾಗಾಗಿ ಈ ಜಂಗಮ ಸ್ವರೂಪಿಯಾಗಿರ್ತಕ್ಕಂತಹ ಅಥವಾ ಬಹುಮುಖ ಪ್ರಯೋಗ ಅಥವಾ ಸಾಂಸ್ಕೃತಿಕ ವ್ಯಕ್ತಿತ್ವದ ಸಂಪೂರ್ಣ ಪ್ರದರ್ಶನವಾಗ್ತಾ ಇದೆ ಈ ಒಂದು ಈ ಮೊಬೈಲ್ ಅನ್ನುವಂತಹ ಒಂದು ವಿಚಾರದಲ್ಲಿ.
ಯಾಕೆಂತಂದ್ರೆ ನಾವು ಯಾವ ರೀತಿ ಬೇಕಾದ್ರೂ ಅಲಾರಾಮ್ ಎಲ್ಲವೂ ಕೂಡ, ಯಾಕೆಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಇವತ್ತು ಸರ್ವಂತರ್ಯಾಮಿ, ಪ್ರತಿಯೊಂದಕ್ಕೂ ಈ ಆಧುನಿಕ ಮಾನವನ ಕರಾಮತ್ತಾಗಿ ವಿಜೃಂಭಿಸುತ್ತಿದೆ. ಯಾವ್ದಪ್ಪ ಅಂತಂದ್ರೆ ಈ ಮೊಬೈಲ್ಗೆ ಯಾವುದೇ ಜಾತಿ ಮತ ಭೇದ ಯಾವುದು ಇಲ್ಲ. ಇದು ಜಾತ್ಯತೀತವಾಗಿ ಇದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಒಂದು ಸಾಧನ. ಹಾಗಾಗಿ ಲೇಖಕರು ಮೊಬೈಲ್ ಎಂಬ ಇಲ್ಲಿ ಕೆಲವೊಂದ್ ಕಡೆ ಮೋಹಿನಿ ಅಥವಾ ಆಧುನಿಕ ಮಾನವನ ಕರಾಮತ್ತಾಗಿ ಈ ಮೊಬೈಲ್ ವಿಜೃಂಭಿಸುತ್ತಿದೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಇದಿಷ್ಟು ಮೊಬೈಲ್ ಎಂಬುವಂತಹ ಈ ಒಂದು ಮೋಹಿನಿ, ಈ ಮೋಹಿನಿಯ ರೀತಿಯಲ್ಲಿ ಮೊಬೈಲ್ ಇಡೀ ಮನುಷ್ಯನನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅಂತ ಹೇಳ್ತಾ ಒಟ್ಟಾರೆ ಸಾರಾಂಶವನ್ನ ತಿಳಿಸಿದ್ದೀನಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ಲೇಖನದ ಸಾರಾಂಶವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.